ಅದ್ಭುತ ಸಂದರ್ಭದಲ್ಲಿ ಸಾಕಷ್ಟು ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗಿದ್ರು. ಅದರ ಜೊತೆ ಗೋಪಾಲಯ್ಯರು ಕೂಡ ಭಾಗಿಯಾಗಿದ್ರು. ಗೋಪಾಲಯ್ಯರ ಜೊತೆ ನಡೆಸಿರುವಂತಹ ಚಿಟ್ಚಾಟ್ ನಿಮ್ಮ ಮುಂದೆ. ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮಹಾಲಕ್ಷ್ಮಿ ಲೇಔಟ್ ಶಾಸಕರಾದಂತಹ ಗೋಪಾಲಯ್ಯರು ಆ ಕ್ಷೇತ್ರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಜೊತೆಗೆ ಬಸ್ ಸ್ಟಾಪ್ ಅನ್ನ ಇವತ್ತು ಉದ್ಘಾಟನೆ ಮಾಡಿದ್ರು. ಸೊ ನಮ್ಮ ಜೊತೆ ಶಾಸಕರು ಗೋಪಾಲಯ್ಯರು ಇದ್ದಾರೆ, ನಾನು ಮಾತಾಡ್ತೀನಿ. ಸರ್, ಇವತ್ತು ಸಾಕಷ್ಟು ಜನರಿಗೆ ಶುದ್ಧ ಕುಡಿಯುವ ನೀರು ಮತ್ತೆ ಬಸ್ ಸ್ಟಾಪ್ಗಳು ಸಾಕಷ್ಟು ಅವಶ್ಯಕತೆ, ಅಂತಹದ್ದು ಒಂದು ಇವತ್ತು ಒಂದು ಕೆಲಸ ಮಾಡಿದ್ರಿ, ಏನ್ ಹೇಳ್ತೀರಿ ಸರ್? ಇವತ್ತು ಒಂದು ವಿಶೇಷವಾದ ದಿನ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಆ ಸಂದರ್ಭಕ್ಕೆ ತಕ್ಕಂತೆ ಆ ಕುರುಬಳ್ಳಿ ಸರ್ಕಲ್ ಇರ್ತಕ್ಕಂಥ ಒಂದು ಪ್ರತಿಮೆ, ರಾಜ್ಯದಲ್ಲಿ ಆ ಥರ ಪ್ರತಿಮೆ ಎಲ್ಲೂ ಇಲ್ಲ. ಆ ಪ್ರತಿಮೆ ಹತ್ರ ಒಂದು ಕುಡಿಯೋ ನೀರಿನ ಘಟಕ ಮತ್ತು ಅಲ್ಲಿ ಬಂದು ಹೋಗ್ತಕ್ಕಂಥವ್ರಿಗೆ ಬಸ್ ಸ್ಟಾಪ್ ಇತ್ತು, ಅದನ್ನು ನವೀಕರಣಗೊಂಡ ಒಂದು ಬಸ್ ಸ್ಟಾಪನ್ನು ಇವತ್ತೇ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರ ಹುಟ್ಟುಹಬ್ಬದ ದಿನದಂದು ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದೇವೆ. ಇವತ್ತು ಸಂಜೆ ಕುರುಬಳ್ಳಿಲಿರ್ತಕ್ಕಂಥ ಏನು ಪ್ರತಿಮೆ ಇದೆ, ಸುಮಾರು ಸಾವಿರಾರು ಜನಕ್ಕೆ ಅನ್ನದಾನವನ್ನು ಅಲ್ಲಿ ಇಟ್ಕೊಂಡಿದ್ದೀವಿ. ಸಂಜೆ 5:30 6 ಗಂಟೆಗೆ. ಅದಕ್ಕೊಂದು ವಿಶೇಷತೆ ಐತೆ. ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಚಲನಚಿತ್ರರಂಗದಲ್ಲಿ ಇಡೀ ಭಾರತಕ್ಕೆ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥವ್ರು. ಅವರೊಬ್ಬ ಅಚ್ಚ ಕನ್ನಡಿಗ, ಅವರಿಂದ ಕನ್ನಡ ಉಳಿದಿರ್ತಕ್ಕಂಥದ್ದು. ಆ ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಅವ್ರು ಏನು ಬೀದಿಗೆ ಬಂದರು, ಕನ್ನಡ ಉಳಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತೂ ಮೇರಿನೊಟ್ಟನ್ನು ನಾವು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ವಿಶೇಷವಾಗಿ ಸರ್ಕಾರವನ್ನು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಪುಣ್ಯಭೂಮಿ ಇದೆ, ಅದು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾರೆ. ಅಂದ್ರೆ ಈಗ ಆ ಕುರುಬಳ್ಳಿ ಸರ್ಕಲ್ ಅಲ್ಲಿ ಸಾಕಷ್ಟು ಜನರಿಗೆ, ಅಂದ್ರೆ ಅಲ್ಲಿ ಯಾಕಂದ್ರೆ ಜನ ಜಾಸ್ತಿ ಬರ್ತಾರೆ, ಅಲ್ಲಿ ಒಂದು ಬಸ್ ಸ್ಟಾಪ್ ಅವಶ್ಯಕತೆ ಇತ್ತು. ಬಸ್ ಸ್ಟಾಪ್ ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ತುಂಬಾ ಎಮರ್ಜೆನ್ಸಿ ಇತ್ತು. ಅಂತಹ ಒಂದು ಒಳ್ಳೆ ಕೆಲಸ ಇವತ್ತಾಗಿದೆ. ಜನರು ಏನ್ ಹೇಳ್ತಿದ್ದಾರೆ ಸರ್ ಈ ಬಗ್ಗೆ? ಇನ್ನೂ ಆ ಥರ ಏನಾದ್ರು ಬೇರೆ ನಿರೀಕ್ಷೆ ಇಟ್ಟಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ? ಅಲ್ಲಿ ಆ ಭಾಗಕ್ಕೆ ಬೇಕಾಗಿತ್ತು, ಹಲವಾರು ಜನರ ಬೇಡಿಕೆ ಇತ್ತು. ಅದು ಇವತ್ತು ಮಾಡಬೇಕು, ರಾಜ್ಕುಮಾರ್ ಹುಟ್ಟುಹಬ್ಬದ ದಿನ ಅಂತಕ್ಕಂಥದ್ದು ಮಾಡಿರೋದು. ಅದಕ್ಕೋಸ್ಕರ ಶಾಸಕ ಗೋಪಾಲಯ್ಯನವರ ಬಳಿ ಅನೇಕ ತಿಂಗಳುಗಳಿಂದ ಜನರು ಸಾಕಷ್ಟು ಆಗ್ರಹಗಳನ್ನು ಕೂಡ ಇಡ್ತಾ ಇದ್ರು. ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ, ರಾಜ್ಯಕ್ಕೆ ಕೊಟ್ಟಂತಹ ದೇಣಿಗೆ, ರಾಜ್ಯಕ್ಕೆ ಕೊಟ್ಟಂತಹ ಗರಿಮೆ ಹಿರಿಮೆ ಎಲ್ಲದರ ಭಾಗವಾಗಿ ಇವತ್ತು ಅವರ ಜನ್ಮದಿನೋತ್ಸವ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಜನರ ಅನೇಕ ಬೇಡಿಕೆಗಳನ್ನು ಗೋಪಾಲಯ್ಯನವರು ಸಾಕಷ್ಟು ತಿಂಗಳುಗಳಿಂದ ಗಮನಿಸ್ತಾನೆ ಬಂದಿದ್ರು. ಒಂದು ಒಳ್ಳೆಯ ಶುಭ ಗಳಿಗೆಯಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದು, ಜೊತೆಗೆ ಶುದ್ಧ ನೀರಿನ ಘಟಕವನ್ನು ಕೂಡ ಉದ್ಘಾಟನೆ ಮಾಡಿದ್ದು, ಇದರಿಂದೆಲ್ಲ ಒಂದು ಕಡೆ ಜನರಿಗೆ ಉಪಕಾರ ಆಗಲಿ, ಶಾಸಕನಾಗಿದ್ದುಕೊಂಡು ಜನಸೇವೆಯ ಭಾಗವಾಗಿ ಈ ತರಹದೊಂದು ಪುಣ್ಯ ಕಾರ್ಯವನ್ನು, ಅದರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ದಿನದಂದೇ ಅವರು ಆಯೋಜನೆ ಮಾಡಿರುವಂತಹದ್ದು ಕೂಡ ಜನರ ಎಡೆಯಲ್ಲೂ ಕೂಡ ಶ್ಲಾಘನೆಗೆ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.